ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಳಕತ್ತೀನಿ. ಬರೀ ನಾನು ಇವತ್ತು ಸೂಪರ್ ಆಗಿರೋ ಕ್ರಿಸ್ಪಿ ಮಸಾಲೆ ದೋಸೆನ ಮನ್ಯಾಗ ಹೆಂಗೆ ಮಾಡ್ಕೊಳ್ಳೋದು ತೋರ್ಸಾಕತ್ತೀನಿ. ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಸೂಪರ್ ಆಗಿರ್ತೈತಿ. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾಕತ್ತೀನಿ ನೋಡ್ರಿ. ಇಲ್ಲಿ ನಾನು ಈ ಗ್ಲಾಸ್ನಿಂದ 2 ಗ್ಲಾಸು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಚಲೋ ಅಕ್ಕಿನೂ ತೊಗೊಳ್ಬೋದು. ಅದೇ ಗ್ಲಾಸ್ನೊಳಗೆ ಒಂದು ಅರ್ಧ ಗ್ಲಾಸ್ನಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. 2 ಗ್ಲಾಸಿಗೆ ಅರ್ಧ ಗ್ಲಾಸು ಉದ್ದಿನ ಬೇಳೆ ಆದರೆ ಕರೆಕ್ಟ್ ಆಕತಿ. ಇವಾಗ ನೋಡಿರಿ, ಎರಡೂ ಸಪ್ರೇಟಾಗಿನ ತೊಳ್ಕೊಂಬಂದಿದ್ದೀನಿ. ಅದಕ್ಕೆ ಇವಾಗ ಕಡ್ಲಿಬೇಳೆ ಮತ್ತು ಮೆಂತ್ಯಕಾಳು ಎರಡೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಗ್ತದೆ ನೋಡಿರಿ. ಮಾಡಿಕೊಂಡು ಇದು ಅಕ್ಕಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಮತ್ತು ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 8 ಗಂಟೆ ಆದ್ರೂ ನಾವು ನೆನೆಸಿಟ್ಕೋಬೇಕು. ನಾನು ಇವನ್ನ ಇವಾಗ ಬೆಳಗ್ಗೆನ ನೆನೆ ಇಟ್ಟಿದ್ದೀನಿ. ಅಂದರೆ ಟೈಮ್ ಇವಾಗ 10 ಗಂಟೆ ಅಥವಾ ಆಗಿರ್ಬೋದು, ಅವಾಗ ನೆನೆ ಇಟ್ಟಿದ್ದೆ. ಇವಾಗ ನೋಡಿರಿ ಸಾಯಂಕಾಲ 6 ಗಂಟೆ ಆಗಿತ್ತು. ಇವಾಗ ರುಬ್ಕೊಳಕ್ಕೆ ತೆಗಿಯಾಕತ್ತೀನಿ ಇವನ್ನ ಹಿಂಗೆ ಸಪ್ರೇಟಾಗಿನ ನೆನೆಸಿಟ್ಕೋಬೇಕು ಮತ್ತು ಸಪ್ರೇಟಾಗಿನ ರುಬ್ಕೋಬೇಕು. ಇವಾಗ ನೋಡಿರಿ, ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಮೊದಲಿಗೆ ಅಕ್ಕಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೋಡಿರಿ, ಮಕ್ಕಳಿಗೆ ಮನ್ಯಾಗನ ಹಿಂಗೆ ದಾಸೆ ಆಗಲಿ ಪಡ್ಡಾಗಲಿ ಮಾಡಿಕೊಟ್ವಿ ಅಂದ್ರೆ ಭಾಳ ಇಷ್ಟಪಡ್ತಿರ್ತಾರೆ. ದೊಡ್ಡವ್ರಿಗೂ ಇಷ್ಟ ಆಕತಿ. ನಾವೇನು ದಿನ ಏನು ಮಾಡೋಂಗಿಲ್ಲ, ಯಾವಾಗಾರು ಒಮ್ಮೆ ಮಾಡ್ಕೋತೀವಿ. ನೋಡಿರಿ, ಇವಾಗ ಅಕ್ಕಿನ ರುಬ್ಕೊಂಬಂದಿನಿ. ಇಷ್ಟು ರುಬ್ಬಿದ್ರೆ ಸಾಕು. ಸಣ್ಣಂಗೆ ಸೈಡ್ನಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಇವಾಗ ಉದ್ದಿನ ಬೇಳೆನೂ ರುಬ್ಕೊಂಬರ್ತೀನಿ. ಇದನ್ನು ಸಣ್ಣಂಗೆ ರುಬ್ಕೋಬೇಕು. ನೋಡಿ, ಇದು ರುಬ್ಬಿದಾಗೈತಿ. ಇದನ್ನ ಇವಾಗ ಅಕ್ಕಿ ರುಬ್ಬಿಟ್ಟಿದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ತಡ ಆಕತ್ತಿದ್ದು ಮಿಕ್ಸ್ ಮಾಡ್ಕೊಳಕ್ಕೆ ನಿಧಾನವಾಗಿ ಮಾಡ್ಕೊರಿ. ಯಾಕಂದ್ರೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರ್ತೈತಿ. ಉದ್ದಿನ ಬೇಳೆ ಮತ್ತು ಅಕ್ಕಿ ಮಿಕ್ಸ್ ಆಗುವಾಗ ಗಂಟು ಆಗ್ಲಾರಂಗೆ ಒಂದು ಚಮಚ ತೊಗೊಂಡು ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ನಾ ತೋರ್ಸಾತೀನಿ ಯಾವ ರೀತಿ ಅಂತೇಳಿ. ಇದು ಎರಡೂ ಮಿಕ್ಸ್ ಆಗಿ ಒಂದು ಹದಕ್ಕೆ ಬರಬೇಕು. ನೋಡಿ, ಈ ಹದಕ್ಕೆ ಬಂದ್ರೆ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಇವಾಗ ನಾವು ಇದನ್ನು ಏನು ಮಾಡೋಣ ಅಂದ್ರೆ ಓವರ್ ನೈಟ್ ಅಂದರೆ ಪೂರ್ತಿ ನೈಟ್ ರೆಸ್ಟ್ ಮಾಡಕ್ಕೆ ಬಿಡೋಣ. ಅಂದ್ರೆ ಬೆಳಗ್ಗೆ ಅನ್ಕೊಡೋದು ಇದು ಹಿಟ್ಟೆಲ್ಲ ಉಬ್ಬಿ ಬಂದಿರ್ತೈತಿ. ನೋಡಿರಿ, ಹಿಟ್ಟೆಲ್ಲ ಯಾವ ರೀತಿ ಉಬ್ಬಿ ಬಂದತ್ತೆ ತೋರ್ಸಾತೀನಿ. ಇರಲಿ, ಇದನ್ನು ಸೈಡ್ನಾಗ ಇಟ್ಟು ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬರೋಣ. ಮೊದಲಿಗೆ ನೋಡಿರಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ, 1-2 ಹಸಿಮೆಣ್ಸಿನ್ಕಾಯಿ ಸಣ್ಣಂಗೆ ಹೆಚ್ಚಿಟ್ಟಿದ್ದೀನಿ, ಅವನು ಹಾಕ್ಕೊಂಡಿದ್ದೀನಿ. ಮತ್ತು ಉಳ್ಳಾಗಡ್ಡಿನ ಇವನ್ನೆಲ್ಲ ಎಣ್ಣೆಯಾಗ ಕೆಂಪಾಗುವಂಗೆ ಫ್ರೈ ಮಾಡ್ಕೊಳ್ಬೇಕು ನಾವು. ಅಂದ್ರೆ ಆಲೂಗಡ್ಡೆ ಪಲ್ಯ ಒಳಗೆ ಭಾಳ ಟೇಸ್ಟ್ ಆಕಾವು. ಇವು ತಿನ್ನೋಗಿ ಬಾಯಾಗ ಸಿಗ್ತಿರ್ತಾವೆ. ಇವಾಗ ನೋಡಿರಿ, ಇದು ಕೆಂಪಂಗೆ ಫ್ರೈ ಆಗೈತಿ. ಇವಾಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಾಕ್ತಾನೆ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದು ಮಿಕ್ಸ್ ಆದ ತಕ್ಷಣ ನಾನು 4 ಆಲೂಗಡ್ಡೆನ ಕುದಿಸಿಟ್ಟಿದ್ನಿ. ಅದನ್ನು ಕೈಯಾಗನ ಹೆಚ್ಚಿಕ್ಕಿಟ್ಕೊಂಡಿನಿ ಈ ರೀತಿ. ಅದನ್ನು ಇದಕ್ಕೆ ಹಾಕ್ಕೊಳಾಕ್ತೀನಿ ನೋಡಿರಿ. ಹಾಕ್ಕೊಂಡು 1 ಕಪ್ನಷ್ಟು ನೀರು ಹಾಕೋತೀನಿ ಇದಕ್ಕೆ. ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇದು ಮಿಕ್ಸ್ ಆದ ಕೂಡಲೇ ಇದಕ್ಕೆ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ನನ್ನ ಹತ್ರ ಕರಿಬೇವು ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡಿಲ್ಲ. ನಿಮ್ಮ ಕಡೆ ಇದ್ದರೆ ಕರಿಬೇವು ಹಾಕ್ಕೊಂಡು ಮಾಡ್ಕೊಡ್ರಿ. ಭಾಳ ರುಚಿ ಆಕತ್ತೆ ಪಲ್ಯ. ನೋಡಿರಿ, ಇದೆಲ್ಲ ಮಿಕ್ಸ್ ಆಗಿ ಇದನ್ನು ಸೈಡ್ನಾಗ ಎತ್ತಿಟ್ಬಿಡೋನು. ಇದು ಪರ್ಫೆಕ್ಟಾಗಿ ರೆಡಿ ಆಗೈತೆ ಪಲ್ಯ. ಇವಾಗ ಬರ್ರಿ, ಇವಾಗ ಚಟ್ನಿ ಮಾಡೋದು ಹೆಂಗಂತೇಳಿ ತೋರ್ಸಾತ ನೋಡಿರಿ. ಗ್ಯಾಸ್ ಮೇಲೆ ಒಂದು ಮತ್ತೆ ಕಡಾನ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಶೇಂಗಾ ಹಾಕ್ಕೊಂಡು ಹುರ್ಕೊಳಕತ್ತೀನಿ. ಶೇಂಗಾನ ಇಷ್ಟಾದ್ರೆ ಸಾಕು, ತೆಗೆದಿಟ್ಕೊಳ್ಳೋನು. ಹುರಿದಾವಿ ಶೇಂಗಾ. ಈಗ ಅದ ಕಡಾನ್ಗಿ ಒಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಚಿಟ್ಕೊಂಡಿದ್ನಿ. ಆ ಉಳ್ಳಾಗಡ್ಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೋಡಿರಿ. ಇದು ಫ್ರೈ ಆದ ತಕ್ಷಣ ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ. ಹಂಗೆ ಇದಕ್ಕೆ ನಾನು 1 ಟಮಾಟಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡ್ಕೊಳಾಕ್ತೇನೆ ನೋಡಿರಿ. ಇದೆಲ್ಲ ಫ್ರೈ ಆದ ತಕ್ಷಣ ಇದನ್ನು ಕೆಳಗೆ ಇಟ್ಕೊಂಡು ಬಿಡೋನು. ಅಂದರೆ ಆರ್ಬೇಕು ಸ್ವಲ್ಪ. ಇವಾಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಇದನ್ನೆಲ್ಲ ಅದಕ್ಕೆ ಹಾಕ್ಕೊಳಾಕ್ತೇನೆ ನೋಡಿರಿ. ಹಂಗೆ ಸಪ್ಪಿನೂ ತೆಗೆದಿಟ್ಟಿದ್ನಿ, ಶೇಂಗಾನು ಅವನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಕ್ತೀನಿ. ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಂಬರ್ಬೇಕು. ಅಂದ್ರೆ ಚಟ್ನಿಗಿದು ನೋಡಿರಿ ರುಬ್ಬಿದ್ದೀನಿ, ತೋರ್ಸಾತೀನಿ ನಿಮಗೆ. ನೋಡಿರಿ, ಇಷ್ಟು ಸಣ್ಣಂಗಾದ್ರೆ ಸಾಕು. ಇವಾಗ ಚಟ್ನಿನ ಒಗ್ಗರಣೆ ಮಾಡ್ಕೊಂಬರೋಣ ಬರ್ರಿ. ಒಂದು ಗ್ಯಾಸ್ ಮೇಲೆ ಪುಟ್ಟಿ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಕರಿಬೇವು ಇಲ್ಲ, ಮೊದಲೇ ಹೇಳಿದ್ದೀನಿ. ಕರಿಬೇವು ಇದ್ರೆ ಹಾಕೋರಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಇವಾಗ ಇದು ಫ್ರೈ ಆಗೈತಿ. ರುಬ್ಬಿಟ್ಟಿದ್ದು ಶೇಂಗಾದ ಮಿಶ್ರಣ ಇತ್ತಲ್ವ, ಅದನ್ನು ಹಾಕ್ಕೊಳಾಕ್ತಾನೆ ನೋಡಿರಿ. ಹಾಕ್ಕೊಂಡು ನಿಮಗೆ ಎಷ್ಟು
ತೆಳುವಾಗಿ ಬೇಕಲ್ಲ ಅಷ್ಟು ತೆಳುವಾಗಿ ಚಟ್ನಿ ಮಾಡ್ಕೋಬೋದು. ಇಲ್ಲ ನಾವು ಗಟ್ಟಿ ಹಂಗೆ ತಿತ್ತೀವಿ ಅಂದ್ರೆ ಗಟ್ಟಿಯಾಗಾರ ಮಾಡ್ಕೋಬೋದು. ನೋಡಿರಿ ನಾ ಇಷ್ಟು ನೀರು ಹಾಕ್ಕೊಂಡು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದ್ರ ಮ್ಯಾಗ ಮುಚ್ಚಿ ಸೈಡ್ನಾಗ ಇಡೋನು. ಇದು ರೆಡಿ ಆಗೈತಿ. ಚಟ್ನಿನೂ ರೆಡಿ ಆಯಿತು, ಆಲೂಗಡ್ಡೆ ಪಲ್ಯನೂ ರೆಡಿ ಆಗೈತಿ. ಇನ್ನೇನು ಉಳ್ದೈತಿ ದಾಸಿ ಮಾಡೋದು ಒಂದೇ. ಇವಾಗ ಬರೀ ಹಿಟ್ಟನ್ನ ತೊಗೊಂಡು ತೋರ್ಸಾತ ನೋಡಿರಿ. ಈ ಹದಕ್ಕಿದ್ರೆ ಸಾಕು ಹಿಟ್ಟು. ಇದಕ್ಕೆ ನೀರತ್ತು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾ ಇದಕ್ಕೆ 1 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಳಾಗ್ತೀನಿ ಮತ್ತು 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಯಾಕೆ ಹಾಕ್ಕೊಳ್ಬೇಕಂದ್ರೆ ಕಲರ್ ಚೆಂದಂಗೆ ಬರ್ತಾವೆ ದಾಸಿ, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು 1 ಚಿಟಕಿ ಅಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ನೀವು ಇದ್ರೆ ಹಾಕೋರಿ, ಇರ್ಲಿಕ್ಕೆ ಅಂದ್ರೆ ಸ್ಕಿಪ್ ಮಾಡ್ಕೊರಿ. ಯಾಕಂದ್ರೆ ಸೋಡಾ ಒಬ್ಬೊಬ್ರು ಇಷ್ಟಪಡ್ತಾರೋ ಒಬ್ಬೊಬ್ರು ಇಷ್ಟಪಡಂಗಿಲ್ಲ. ನೋಡಿರಿ ಇದು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಎಲ್ಲನೂ ಮಿಕ್ಸ್ ಆಗೋಂಗೆ ಮಿಕ್ಸ್ ಆಗೈತಿ. ಇವಾಗ ಸೈಡ್ನಾಗಿಟ್ಟು ಹಂಚಿಟ್ಟಿದ್ನಿ ಗ್ಯಾಸ್ ಮ್ಯಾಗ, ಅದು ಕಾದತಿ. ಒಂದು ಸ್ವಲ್ಪ ನೀರು ಹಾಕಿ ಒರೆಸ್ಕೊಂಡು ಈ ರೀತಿ ದೋಸೆ ಹಾಕೋಬೇಕು ನೋಡಿರಿ. ನೀವು ಎಷ್ಟು ದೊಡ್ಡದಾಗಿರೋ ಮಾಡ್ಕೋಬೋದು, ಇಲ್ಲ ಸಣ್ಣದಾಗಿರೋ ಮಾಡ್ಕೋಬೋದು. ಇದ್ರ ಮ್ಯಾಗ ನೀವು ತುಪ್ಪಾರ ಹಾಕೋರಿ, ಇಲ್ಲ ಅಂದ್ರೆ ಎಣ್ಣೆಯಾರ ಹಾಕೋರಿ. ನಾ ಇಲ್ಲೇ ತುಪ್ಪ ಹಾಕೊಳಾಗ್ತೇನೆ ನೋಡಿರಿ. ಹಾಕ್ಕೊಂಡು ತುಂಬಾ ಸವ್ರ್ಕೋಬೇಕು ಇದನ್ನು. ಇದ್ರ ಮ್ಯಾಗ ನೀವು ಕೆಂಪು ಚಟ್ನಿಯಾರ ಹಾಕೋರಿ, ಇಲ್ಲಾಂದ್ರೆ ಶೇಂಗಾ ಚಟ್ನಿಯಾರ ಹಾಕೋರಿ. ನಾನು ಶೇಂಗಾ ಚಟ್ನಿ ಇತ್ತು, ಶೇಂಗಾ ಚಟ್ನಿ ಹಾಕ್ಕೊಳಕತ್ತೀನಿ. ನೀವು ಆಪ್ಷನಲ್ ಇದು ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ನಡಿತೈತೆ ಹಂಗೆ ತಿಂದ್ರೆ. ಇವಾಗ ನೋಡಿರಿ ಸ್ವಲ್ಪ ಸ್ವಲ್ಪನ ಬಿಡಿಸ್ಕೊಳಾಗ್ತೀನಿ. ಇದೇನು ಹತ್ಗೋ ಹಂಗಿಲ್ಲ, ಸರ್ನ ಎದ್ದು ಬಂತು ನೋಡಿರಿ. ನೀವು ನೋಡಾಕತ್ತೀರಿ. ಇದ್ರ ಮ್ಯಾಗ ನಾವು ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಕೊಂಡು ಇದನ್ನು ತಕ್ಕೊಂಬಿಟ್ರೆ ಆತು. ಮನೆಯಾಗನ ಮಸಾಲೆ ದೋಸೆ ರೆಡಿ ಆಕಾವು. ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂತು. ಎಲ್ಲಿನೂ ಹೊತ್ತಿಲ್ಲ, ಏನು ಅಂಟ್ಕೊಂಡೂ ಇಲ್ಲ. ಈಗ ಇದೇ ರೀತಿನ ಉಳಿದಿರೋದನ್ನು ಮಾಡಿದ್ರೆ ಆತು. ಸೇಮ್ ನಾವು ಆವಾಗಲೇ ಹೆಂಗೆ ಹಂಚು ಮ್ಯಾಗ ನೀರು ಹಾಕ್ಕೊಂಡು ಒರೆಸ್ಕೊಂಡು ದೋಸೆ ಹಾಕ್ಕೊಂಡಿದ್ವಲ್ಲ ಹಂಗೆ ಹಾಕೊಂಡ್ರೆ ಮಸಾಲೆ ದೋಸೆ ಪರ್ಫೆಕ್ಟಾಗಿ ಮನೆ ರೆಡಿ ಆಕ್ಕಾವು. ಬರ್ರಿ ಹಂಗಾರ ಸರ್ವ್ ಮಾಡಿ ತೋರ್ಸಾತೀನಿ ಯಾವ ರೀತಿ ಆಗ್ಯಾವು ಮಸಾಲೆ ದೋಸೆ ಅನ್ನೋದನ್ನ. ನೋಡಿರಿ ಎಷ್ಟು ಚಂದ ಕಲರ್ನು ಬಂದಾವು. ಸೇಮ್ ನೋಡಾಕ ಹೋಟೆಲ್ನ್ಯಾಗ ಮಾಡಿದ ರೀತಿನ ಕಾಣ್ಸಾಕತ್ತಾವು. ಮನ್ಯಾಗೂ ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ, ಕ್ರಿಸ್ಪಿಯಾಗಿ ಬರ್ತಾವೆ. ಬಾಯಾಗಿಟ್ರೆ ಕರಗ್ತಾವು, ತಿನ್ನೋ ಮುಂದೆ ಕರಮ್ ಕುರುಮ್ ಅಂತಿರ್ತಾವೆ. ಹಂಗೆ ಅದ್ರ ಜೊತೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನೂ ಸೂಪರ್ ಆಗಿತ್ತು. ನಿಮಗೂ ಈ ಮಸಾಲೆ ದೋಸೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡಿ. ನೀವು ಎಷ್ಟು ಶೇರ್ ಮಾಡ್ತಿರಲ್ಲ ಅಷ್ಟು ವಿಡಿಯೋ ಪಬ್ಲಿಕ್ ಆಕತಿ. ನನಗೂ ಸ್ವಲ್ಪ ಸಪೋರ್ಟ್ ಆದಂಗೆ ಆಕತಿ. ಥ್ಯಾಂಕ್ ಯು.